ಕ್ವೆಶನ್ ನೋಡೋಣ. ಸೊ ಒಂದು ಕ್ಯೂಬಿಕಲ್ ಬ್ಲಾಕ್ ಇದೆ. ಸೊ ಕ್ಯೂಬು ಇಟ್ ಇಸ್ ಸರ್ಮೌಂಟೆಡ್ ಬೈ ಅ ಹೆಮಿಸ್ಫಿಯರ್. ಸರ್ಮೌಂಟೆಡ್ ಅಂದರೆ ಇದು ನಮ್ದು ಕ್ಯೂಬಿಕಲ್ ಬ್ಲಾಕ್ ಅಂದ್ಕೊಂಡ್ಬಿಟ್ಟು ನಾನು 2D ಡ್ರಾ ಮಾಡ್ತಾ ಇದ್ದೀನಿ. ಹೆಮಿಸ್ಫಿಯರ್ ಇದ್ರ ಮೇಲಿದೆ ಹಿಂಗೆ. ಅದು ನಮ್ಮ ಕ್ವೆಶನ್. ನಾವು ಸ್ವಲ್ಪ ವಿಜುವಲೈಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಬ್ಲಾಕ್ ಹಿಂಗೆ, ಇದು ಕ್ಯೂಬಾಯ್ಡು, ಬಟ್ ನಾನು ಕ್ಯೂಬಲ್ಲೇ ತೋರಿಸ್ತೀನಿ. ಇದು ನಮ್ಮದು ಬ್ಲಾಕು, ಇದ್ರ ಮೇಲ್ ಹೆಮಿಸ್ಫಿಯರ್ ಇದೆ. ಹೆಮಿಸ್ಫಿಯರ್ ಬೇಸ್ ಏನು ಸರ್ಕ್ಯುಲರು, ಕ್ಯೂಬದ ಬೇಸ್ ಏನು ಸ್ಕ್ವೇರು. ಸೊ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಸೈಡ್ ಆಫ್ ದ ಕ್ಯೂಬ್, ಸೊ L ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಗ್ರೇಟೆಸ್ಟ್ ಡಯಾಮೀಟರ್ ಪಾಸಿಬಲ್ ಫಾರ್ ದ ಹೆಮಿಸ್ಫಿಯರ್ ಅಂತ ಕೇಳ್ತಿದ್ದಾರೆ. ಸೊ ಈ ಹೆಮಿಸ್ಫಿಯರು ಕ್ಯೂಬ್ ಮೇಲಿಟ್ಟಾಗ, ಸರ್ಮೌಂಟ್ ಮಾಡಿದಾಗ ಗ್ರೇಟೆಸ್ಟ್ ಡಯಾಮೀಟರ್ ಏನು ಪಾಸಿಬಲ್ ಅಂತ ಕೇಳ್ತಿದ್ದಾರೆ. ನಾವು ಇದನ್ನು ನೋಡ್ಬಿಟ್ಟೇ ಅರ್ಥ ಮಾಡ್ಕೊಳ್ಬೇಕು. ಈ ಸ್ಕ್ವೇರ್ ಲೆಂಗ್ತ್ ಅಥವಾ ಈ ಕ್ಯೂಬ್ ಲೆಂಗ್ತು 7 ಅಂತ ಗೊತ್ತು. ಆ್ಯಂಡ್ ಡಯಾಮೀಟರ್ ಏನು ಹೆಮಿಸ್ಫಿಯರ್ದು? ಇದು ನನ್ನ ಹೆಮಿಸ್ಫಿಯರ್ ಅಂದರೆ ಇದು ನನ್ನ ಡಯಾಮೀಟರ್. ಸೊ ಡಯಾಮೀಟರ್ ಮತ್ತು ಲೆಂಗ್ತು ಸೇಮ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಕ್ಕೆ ಸಾಧ್ಯ ಇಲ್ಲ ಈ ಕ್ಯೂಬ್ ಮೇಲೆ. ಈ ಕ್ಯೂಬ್ ಮೇಲೆ ಈ ಹೆಮಿಸ್ಫಿಯರ್ ನಿಂತಾಗ ಸ್ಕ್ವೇರ್ ಸೈಡ್ಗಿಂತ ಜಾಸ್ತಿ ಇರಕ್ಕೆ ಸಾಧ್ಯ ಇಲ್ಲ ಅದರ ಡಯಾಮೀಟರು. ಸೊ ಏನು ಬರೀಬೋದು? ಗ್ರೇಟೆಸ್ಟ್ ಡಯಾಮೀಟರ್ ಈಸ್ ಈಕ್ವಲ್ ಟು ಲೆಂಗ್ತ್ ಆಫ್ ಕ್ಯೂಬಾಯ್ಡ್ ಅಂತ ಬರಿಬೇಕು. ಲೆಂಗ್ತ್ ಆಫ್ ಕ್ಯೂಬಾಯ್ಡ್ ಎಷ್ಟದು? ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಫಸ್ಟ್ ಪಾರ್ಟ್ ಸಿಕ್ಕ ಮೇಲೆ ಸೆಕೆಂಡ್ ಪಾರ್ಟ್ ಹೇಳ್ತಿದ್ದಾರೆ ಫೈಂಡ್ ದಿಸ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಫಿಗರ್. ಈಗ ಸೊ ನಮಗೆ ಕ್ಯೂಬ್ ಇದೆ ಮತ್ತು ಒಂದು ಹೆಮಿಸ್ಫಿಯರ್ ಇದೆ. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಏರಿಯಾ ಈಸ್ ಈಕ್ವಲ್ ಟು ಏರಿಯಾ ಆಫ್ ಕ್ಯೂಬ್ ಏನು? ನಮಗೆ ಏರಿಯಾ ಆಫ್ ಕ್ಯೂಬು 6L² ಅಂತ ಗೊತ್ತು. ಈ 6L² 6 ಸೈಡ್ಸ್ಗೆ 6L² ಅಂತ ಗೊತ್ತು. ಈ 6ನೇ ಸೈಡ್, ಇವಾಗ ನಾನು ಕ್ಯೂಬದು ಫಸ್ಟ್ ಸೈಡ್, ಸೆಕೆಂಡ್ ಸೈಡ್, ಥರ್ಡ್ ಸೈಡ್, ಫೋರ್ತ್ ಸೈಡ್, ಫಿಫ್ತ್ ಸೈಡ್ ಹಾಗೆ ತೊಳ್ತೀನಿ. ಸೊ ನಾನು 5L² ಆಗಲೇ ತೊಗೊಂಡೀನಿ. ಪ್ಲಸ್ 6ನೇ ಸೈಡಲ್ಲಿ ನಮಗೆ ಫುಲ್ ಸೈಡ್ ಸಿಗ್ತಿಲ್ಲ. ಯಾಕೆ? 6ನೇ ಸೈಡು, ಸೊ ಇದು ನಾನು 6ನೇ ಸೈಡ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಸೈಡ್ ಮೇಲೆ ಒಂದು ಹೆಮಿಸ್ಫಿಯರ್ ಕೂತಿದೆ. ಆ್ಯಂಡ್ ಆ ಹೆಮಿಸ್ಫಿಯರ್ ಬೇಸು ನಾವು ಆಗಲೇ ಸರ್ಕ್ಯುಲರ್ ಅಂತ ನೋಡೀವಿ. ಸೊ ನಮಗೆ ಫುಲ್ 6ನೇ ಸೈಡ್ ಆ್ಯಕ್ಚುಲಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆ? ಸರ್ಕ್ಯುಲರ್ ಪಾರ್ಟು ಸಮ್ ಪಾರ್ಟ್ ಆಫ್ ದ ಕ್ಯೂಬ್ ಸೈಡನ್ನು ತೆಗೀತಿದೆ. ಸೊ ಏನಂತ ಬರೀಬೋದು? 6ನೇ ಸೈಡು L², ಅದು ನಮ್ದು ಆಗಲೇ ಏರಿಯಾ ಅಂತ ಗೊತ್ತು, ಮೈನಸ್ ಏರಿಯಾ ಆಫ್ ಸರ್ಕಲ್ ಏನು? πr². ಸೊ ಇದು ವಿಜುವಲೈಸ್ ಮಾಡೋದು ವೆರಿ ಇಂಪಾರ್ಟೆಂಟು. ಇದು ನಂದು ಸ್ಕ್ವೇರ್ ಇತ್ತು, ಇದು ನಂದು 6ನೇ ಸೈಡ್ ಅಂತ ಅಂದ್ಕೊಡಿ. ಇದು ನನ್ನ ಹೆಮಿಸ್ಫಿಯರ್ದು ಬೇಸು. ಹೆಮಿಸ್ಫಿಯರ್ ಬೇಸ್ ಅನ್ನು ಸರ್ಕಲೇನೆ. ಸೊ ಇದು ನನ್ನ L ಇದ್ದಾಗ L² ಮೈನಸ್ ಏರಿಯಾ ಆಫ್ ಈ ಸರ್ಕಲ್ಲು, ಇದು ನನ್ನ R ಅಂತ ಇದ್ದರೆ ಮೈನಸ್ πr². ಪ್ಲಸ್ ಸೊ ನಮ್ಗೆ ಇಷ್ಟು ಭಾಗ ಮುಗೀತು. ಪ್ಲಸ್ ಏನು? ಹೆಮಿಸ್ಫಿಯರ್ದು ಸರ್ಫೇಸ್ ಏರಿಯಾ, ಅದು ಎಷ್ಟು ನಮಗಾಗಲೇ ಗೊತ್ತು, 2πr². ಸೊ ನಾನು ಇದನ್ನು ಆ್ಯಕ್ಚುಲಿ ನಾನು 6L² ಅಂತಲೂ ಬರ್ಕೊಳ್ಬೋದಾಗಿತ್ತು, ಬಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ತೋರಿಸಿದೆ ಯಾಕೆ ಫಸ್ಟ್ ನಾವು 5 ಸೈಡ್ಸ್ ಕನ್ಸಿಡರ್ ಮಾಡಿಬಿಟ್ಟು 6ನೇ ಸೈಡಿಂದ ಸರ್ಕ್ಯುಲರ್ ಪಾರ್ಟು ಹೋಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಯಿತು. ಸೊ ನೆಕ್ಸ್ಟ್ ಏನಾಯಿತು? ಆರ್ ಎಷ್ಟು? ಆರ್ ನಮಗೆ ಡಯಾಮೀಟರ್ ಬೈ 2. ಸೊ ಏನಾಗುತ್ತೆ? ದಿಸ್ ಇಂಪ್ಲೈಸ್ ಆರ್ ಇಸ್ ಈಕ್ವಲ್ ಟು 7/2 ಸೆಂಟಿಮೀಟರ್. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. 6L², 6 ಇಂಟು L ಏನು? 7. ಸೊ 6 ಇಂಟು 7² ಮೈನಸ್ πr². ಪೈ ಏನು? 22/7. r² ಎಷ್ಟು? 7/2 ಸ್ಕ್ವೇರ್ ಪ್ಲಸ್ 2πr². 2πr² ಎಷ್ಟು? 2 ಇಂಟು 22/7 ಇಂಟು r². r ಇಲ್ಲಿ 7/2 ಹೋಲ್ ಸ್ಕ್ವೇರ್. ಇಲ್ಲಿ ಒಂದು ಸಲ ಇದೆ, ಇಲ್ಲಿ 2 ಸಲ ಇದೆ. ಹೇಗೆ? ಇದು 2πr², ಇದು πr². ಸೊ ಇದು ಒಂದ್ಸಲಿ ಕ್ಯಾನ್ಸಲ್ ಮಾಡ್ಬೋದು. ಸೊ ಏನಾಗುತ್ತೆ? 6 ಇಂಟು 7² ಮೈನಸ್ ಇದು ಒಂದ್ಸಲಿ, ಇದು 2 ಟೈಮ್ಸ್. ಸೊ ಏನು ಉಳಿಯುತ್ತೆ? ಪ್ಲಸ್ πr² ಪ್ಲಸ್ 22/7 ಇಂಟು 7/2 ಇಂಟು 7/2. ಇದು ನನ್ನ ಸ್ಕ್ವೇರಿನ 7/2 ಇಂಟು 7/2 ಅಂತ ಬರ್ಕೊಂಡೆ. 7² ಎಷ್ಟು? 49. ಸೊ 6 ಇಂಟು 49 ಪ್ಲಸ್ 7 ಮತ್ತು 7 ಕ್ಯಾನ್ಸಲ್,
2 ones ಇಲ್ಲಿ 11. ಏನು ಉಳ್ಕೊಂಡಿದೆ 11 into 7 by 2. ಸೊ ಫಸ್ಟ್ 6 into 49 ಮಾಡೋಣ. 49 into 6 ಎಷ್ಟು 9 6 54 24 29. ಸೊ 294 plus 11 into 7 77 by 2. Excuse me. So 77 by 2 ಮಾಡಿದ್ರೆ ಏನು ಸಿಗುತ್ತೆ? So 2 3s are 6, 1 7, 8s are 16, ಇಲ್ಲಿ 1 ನಾನು ಪಾಯಿಂಟ್ ಹಾಕ್ತಾರೆ 0 5. So 38.5. ಏನಿದು 294 plus 38.5. 294 38.5 ಇದು 0.0. ಸೊ ಇಲ್ಲಿ 5 2 1 332.5. ಸೊ ಏನು ಸಿಗ್ತದೆ ನಮಗೆ ಏರಿಯಾ 332.5. ಏನು ಯೂನಿಟ್ಸು ಸೆಂಟಿಮೀಟರ್ ಸ್ಕ್ವೇರ್. ಸೊ ದೇರ್ ಫಾರ್ ಏರಿಯಾ ಇಸ್ ಈಕ್ವಲ್ ಟು 332.5 ಸೆಂಟಿಮೀಟರ್ ಸ್ಕ್ವೇರ್. ಫಿಫ್ತ್ ಕ್ವೆಶನ್ ನೋಡೋಣ. ಸೊ ಇದರಲ್ಲಿ ಹೇಳ್ತಿದ್ದಾರೆ ಒಂದು ಕ್ಯೂಬ್ ಇದೆ ಆಫ್ ಸೈಡ್ ಎಲ್. ಈ ಕ್ಯೂಬ್ ಇಂದ ಒಂದು ಹೆಮಿಸ್ಫೆರಿಕಲ್ ಡಿಪ್ರೆಷನ್ ಕಟ್ ಮಾಡ್ತಿದ್ದಾರೆ. ಡಿಪ್ರೆಷನ್ ಅಂದ್ರೆ ಯಾವಾಗಲೂ ಕೆಳಗೆ ಹೋಗೋದು. ಹಿಂದಿನ ಕ್ವೆಶನ್ ಅಲ್ಲಿ ಹೆಮಿಸ್ಫಿಯರ್ ಕ್ಯೂಬ್ ಮೇಲೆ ಸರ್ಮೌಂಟ್ ಆಗಿತ್ತು, ಈ ಸಲ ಡಿಪ್ರೆಷನ್ ಕಟ್ಔಟ್ ಆಗ್ತಿದೆ. ಸೊ ಹೇಗೆ ವಿಜುವಲೈಸ್ ಮಾಡೋಣ? ಇಲ್ಲಿ ಒಂದು ಹೆಮಿಸ್ಫಿಯರ್ ಕಟ್ಔಟ್ ಆಗ್ತಿದೆ, ಹೀಗೆ ನಾವು ವಿಜುವಲೈಸ್ ಮಾಡ್ಬೋದು. ಸೊ ಇದನ್ನ ನೋಡಿದ್ರೇನೆ ನಮಗೇನು ಅರ್ಥ ಆಗ್ತಿದೆ, ಈ ಹೆಮಿಸ್ಫಿಯರ್ದು ಡಯಾಮೀಟರ್ ಈ ಸೈಡ್ ಆಫ್ ದ ಕ್ಯೂಬ್. ಆ್ಯಂಡ್ ನಮಗೆ ಆಗಲೇ ಸೈಡ್ ಆಫ್ ದ ಕ್ಯೂಬ್ ಎಲ್ ಅಂತ ಗೊತ್ತು. ಸೈಡ್ ಇಸ್ ಈಕ್ವಲ್ ಟು ಎಲ್. ಸೊ ಡಯಾಮೀಟರ್ ಏನು? ಡಯಾಮೀಟರ್ ಆಫ್ ದಿಸ್ ಹೆಮಿಸ್ಫಿಯರ್ ಈಸ್ ಆಲ್ಸೋ ಈಕ್ವಲ್ ಟು ಎಲ್. ಇದು ನೋಡಿದ್ರೇ ಗೊತ್ತಾಗ್ತದೆ. ಇನ್ಫ್ಯಾಕ್ಟ್ ನಿಮ್ಮ ಕ್ವೆಶನಲ್ಲಿ ಆಗಲೇ ಇದು ಕೊಟ್ಟಿದ್ದಾರೆ, ಬಟ್ ನಾನು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತೋರಿಸ್ತಾ ಇದೀನಿ ಹೇಗಾಗಿದೆ ಅಂತ. ಇದು ಇವಾಗ ವೆರಿ ಸಿಮಿಲರ್ ಟು ದ ಪ್ರೀವಿಯಸ್ ಕ್ವೆಶನ್ ಆಯಿತು. ಏನು ಕೇಳ್ತಿದ್ದಾರೆ? ಫೈಂಡ್ ದ ಸರ್ಫೇಸ್ ಏರಿಯಾ ಅಂತ ಕೇಳ್ತಿದ್ದಾರೆ. ಏನು ಅರ್ಥ ಮಾಡ್ಕೊಳ್ಬೇಕು ನಾವು ಅಂದರೆ, ಇವಾಗ 5 ಸೈಡ್ಸ್ ಆಫ್ ದ ಕ್ಯೂಬ್ ಏನೂ ಆಗಿಲ್ಲ, ಅದಕ್ಕೆ ಅದು ಸೇಮ್ ಮುಂಚೆ ಕ್ಯೂಬ್ ಹೇಗಿತ್ತೋ ಹಾಗೆ ಉಳ್ಕೊಂಡಿದೆ. 6ನೇ ಸೈಡಿಂದ ನಮಗೆ ಸೈಡ್ ಆಫ್ ದ ಕ್ಯೂಬ್ ಒಂದು ಸ್ಕ್ವೇರ್ ಅಂತ ನಮಗೆ ಗೊತ್ತು. 6ನೇ ಸೈಡಿಂದ ಒಂದು ಡಿಪ್ರೆಷನ್ ಕಾರ್ವ್ ಔಟ್ ಆಗಿದೆ. ಸೊ ಬರೀ ಮೇಲ್ಗಡೆ ಸರ್ಕಲ್ ಹೋಗಿಲ್ಲ, ಬಟ್ ಆಲ್ಸೋ ಕೆಳಗಿನ ರೀಜನ್ನು ಅಷ್ಟೇ, ರೆಸ್ಟ್ ಆಫ್ ದ ಹೆಮಿಸ್ಫಿಯರೂ ಹೋಗಿದೆ. ಸೊ ಸರ್ಫೇಸ್ ಏರಿಯಾ ಆಫ್ ದಿ ಎಂಟೈರ್ ಫಿಗರ್ ಕ್ಯಾಲ್ಕುಲೇಟ್ ಮಾಡಿದಾಗ 5 ಸೈಡ್ಸ್ ಹಂಗೆ ಉಳ್ಕೊಂಡಿದೆ. ಸೊ ಅದು ನಮಗೆ 5l² ಆಗಲೇ ಸಿಕ್ಕಿದೆ. 6ನೇ ಸೈಡಲ್ಲಿ l² ಇಂದ πr² ಹೋಗ್ತಿದೆ. ಯಾಕೆ? ಬೇಸ್ ಆಫ್ ದ ಹೆಮಿಸ್ಫಿಯರ್ ನಮಗೆ ಸರ್ಕಲ್ ಅಂತ ಗೊತ್ತು, ರೈಟ್? ಈ ಸರ್ಕಲ್ ಹೋಗ್ತಿದೆ. ಪ್ಲಸ್ ನಮಗೆ ಇವಾಗ ಏನು ಸಿಗ್ತಿದೆ? ಈ ಹೆಮಿಸ್ಫೆರಿಕಲ್ ರೀಜನ್ ಕಾರ್ವ್ ಔಟ್ ಮಾಡಿರೋದು ಅದು ನಮ್ಮ ಸರ್ಫೇಸ್ ಏರಿಯಾ ಇದೆ. ಯಾಕೆ? ನಾವು ಇವಾಗ ಈ ಕ್ಯೂಬನ್ ಇವಾಗ ನೋಡಿದ್ರೆ, ಮೇಲ್ಗಡೆಯಿಂದ ಕ್ಯೂಬನ್ ನೋಡಿದಾಗ ಒಂದು ಹೆಮಿಸ್ಫಿಯರ್ ಡಿಪ್ರೆಷನ್ ಇದೆ. ಆ ಡಿಪ್ರೆಷನ್ ಏರಿಯಾನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ನಮಗೆ ಆಗಲೇ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಫಿಯರ್ 2πr² ಅಂತ ಗೊತ್ತು. ನೀವು ರಿಕಲೆಕ್ಟ್ ಮಾಡಿದ್ರೆ ಪ್ರೀವಿಯಸ್ ಕ್ವೆಶನ್ ಸಾಲ್ವ್ ಮಾಡಿದಾಗ್ಲೂ ಇದೇ ಸಿಕ್ಕಿತ್ತು. ಸೊ ಇವಾಗ ನಾವು ಸಾಲ್ವ್ ಮಾಡೋಣ. ನಮಗೆ ವ್ಯಾಲ್ಯೂ ಆಫ್ ಎಲ್ ಏನು ಕೊಟ್ಟಿಲ್ಲ. ಸೊ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ರೇಡಿಯಸ್ ಏನು? ಡಯಾಮೀಟರ್ ಬೈ 2. ಸೊ ದಿಸ್ ಇಂಪ್ಲೈಸ್ ರೇಡಿಯಸ್ ಇಸ್ ಈಕ್ವಲ್ ಟು ಎಲ್ ಬೈ 2. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋಣ. ಏರಿಯಾ ಇಸ್ ಈಕ್ವಲ್ ಟು 5l² ಪ್ಲಸ್ l² ಏನಾಯಿತು? 6l² ಪ್ಲಸ್ 2πr² ಮೈನಸ್ πr². ಏನು ಉಳ್ಕೊಳ್ಳುತ್ತೆ? ಪ್ಲಸ್ πr². ಆರ್ ಜಾಗದಲ್ಲಿ ಎಲ್ ಹಾಕೋಣ. ಸೊ ಏನು ಸಿಗುತ್ತೆ? 6l² ಪ್ಲಸ್ πl/2 ಹೋಲ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡೋಣ. ಸೊ ಏರಿಯಾ ಇಸ್ ಈಕ್ವಲ್ ಟು 6l² ಪ್ಲಸ್ πl²/2² 4. LCM ತಗೊಂಡ್ರೆ ಏನಾಗುತ್ತೆ? 6 into 4 24l² ಪ್ಲಸ್ πl² ಡಿವೈಡೆಡ್ ಬೈ 4. ಸೊ ಏನು ಉಳ್ಕೊಳ್ಳುತ್ತೆ? ನಾನು 1/4 ಆಚೆ ತೊಳ್ತೀನಿ. 1/4 ಆಚೆ ತೊಗೊಂಡ್ರೆ 24l² ಪ್ಲಸ್ πl². ಏನು ಕಾಮನ್ ಇದೆ ಒಳಗಿನ ಟರ್ಮ್ಸ್ಲಿ? ಇಲ್ಲೂ ಎಲ್ಲಿದೆ? l² ಇದೆ, ಇಲ್ಲೂ l² ಇದೆ. ಸೊ ಏನು ಬರೀಬೋದು? ಏರಿಯಾ ಇಸ್ ಈಕ್ವಲ್ ಟು 1/4l² ಆಚೆ ತೊಗೊಂಡು ಹೋದರೆ 24 ಪ್ಲಸ್ π ಉಳ್ಕೊಂಡಿದೆ. ನಮ್ಮ ಫೈನಲ್ ಆನ್ಸರ್. ಇವಾಗ 6th ಕ್ವೆಶನ್ ನೋಡೋಣ. ಎಕ್ಸಸೈಸ್ 15.1ನಲ್ಲಿ
ಇಲ್ಲಿ ಹೇಳ್ತಿದ್ದಾರೆ ಇದೊಂದು ಮೆಡಿಸಿನ್ ಕ್ಯಾಪ್ಸೂಲ್ ಅಂತ. ಮೆಡಿಸಿನ್ ಕ್ಯಾಪ್ಸೂಲ್ ಏನು, ಟ್ಯಾಬ್ಲೆಟ್ಸ್ ನೋಡಿರಲ್ಲ, ಮೆಡಿಸಿನ್ ಶೇಪ್ ಯೂಶಲಿ ಈ ಥರ ಇರುತ್ತೆ. ಸೊ ಅದನ್ನು ಅವ್ರು ಹೇಳ್ತಿರೋದು ಇದು ಆ್ಯಕ್ಚುಲಿ ಒಂದು ಸಿಲಿಂಡ್ರಿಕಲ್ ಬಾಡಿ ಮತ್ತು 2 ಎಂಡ್ಸು ಹೆಮಿಸ್ಫಿಯರ್ಸ್ ಅಂತ. ಸೊ ಇದು ಸಿಲಿಂಡ್ರಿಕಲ್ ಬಾಡಿ, ಇದು ಒಂದು ಹೆಮಿಸ್ಫಿಯರ್, ಇದು ಒಂದು ಹೆಮಿಸ್ಫಿಯರ್. ಸೊ ಏನು ಹೇಳ್ತಿದ್ದಾರೆ, ಟೋಟಲ್ ಲೆಂತ್ ಆಫ್ ದ ಕ್ಯಾಪ್ಸ್ಯೂಲ್ 14 millimeters ಅಂತ, ಮತ್ತು ಈಚ್ ಆಫ್ ದ ಹೆಮಿಸ್ಫಿಯರ್ಸ್ ಡಯಾಮೀಟರು 5 millimeter ಅಂತ. ಸೊ ಡಯಾಮೀಟರ್ 5 millimeter ಅಂದರೆ ನಮಗಾಗಲೇ ಗೊತ್ತು, ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಇಸ್ ಈಕ್ವಲ್ ಟು ಏನಾಗುತ್ತೆ 5/2 millimeter. ರೇಡಿಯಸ್ ಆಫ್ ಹೆಮಿಸ್ಫಿಯರ್ ಪ್ಲಸ್ ಇದು ರೇಡಿಯಸ್ ಆಫ್ ಸಿಲಿಂಡರ್ ಆಸ್ ವೆಲ್. ಯಾಕೆ? ಈ ಸಿಲಿಂಡರ್ ಬಾಡಿಗೂ ಅದೇ ರೇಡಿಯಸ್ ಶೇರ್ ಮಾಡ್ತಿರೋದು. ಓಕೆ, ಅದು ನಮಗೆ ಆಗಲೇ ಸಿಕ್ತು. ನೆಕ್ಸ್ಟ್ ಏನು, ಈ ಸಿಲಿಂಡರ್ ಈ ಫುಲ್ ಕ್ಯಾಪ್ಸೂಲದ ಹೈಟ್ 14 mm ಅಂತ ಕೊಟ್ಟಿದ್ದಾರೆ. ಬಟ್ ನಮಗೇನು ಬೇಕು, ನಮಗೆ ಬರೀ ಸಿಲಿಂಡರ್ ಹೈಟ್ ಬೇಕು. ಯಾಕಂದರೆ ಸಿಲಿಂಡರ್ ಹೈಟ್ ಇಟ್ಕೊಂಡ್ಬಿಟ್ಟು ಸಿಲಿಂಡರ್ ಸರ್ಫೇಸ್ ಏರಿಯಾ ಕಂಡು ಹಿಡಿಬೋದು. ಸೊ ಇದು ಏನು ಗೊತ್ತು ನಮಗೆ, ಸೆಂಟರಿಂದ ಎಂಡ್ ಆಫ್ ದ ಹೆಮಿಸ್ಫಿಯರ್ ತನಕ ಇದು R ಆಗುತ್ತೆ, ಇಲ್ಲಿಂದ ಇಲ್ಲಿ ತನಕನೂ R ಆಗುತ್ತೆ, ರೈಟ್? ಸೊ ಇದನ್ನು ನಾವು R ಅಂತ ಇಟ್ಕೊಂಡ್ರೆ ಏನಾಗುತ್ತೆ, ಹೈಟ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು ಫುಲ್ ಕ್ಯಾಪ್ಸೂಲಡ್ ಹೈಟು ವಿಚ್ ಇಸ್ 14 mm ಮೈನಸ್ ಇಲ್ಲಿ R ತೆಗಿಬೇಕು, ಇಲ್ಲಿ R ತೆಗಿಬೇಕು, ಎರಡು ಸೈಡಿಂದನೂ R ತೆಗೆದ್ರೆ ಬರೀ ಸಿಲಿಂಡರ್ ಹೈಟ್ ಸಿಗುತ್ತೆ. ಸೊ ಏನಾಗುತ್ತೆ, 14 ಮೈನಸ್ R ಮೈನಸ್ R. ಸೊ ಎಷ್ಟಾಗತ್ತೆ, 14 ಮೈನಸ್ 2R. ಸೊ ಹೈಟನ್ನು ನಾನು ಹೆಚ್ ಅಂತ ಇಟ್ಕೊಂಡ್ರೆ ಹೆಚ್ ಇಸ್ ಈಕ್ವಲ್ ಟು 14 ಮೈನಸ್ 2 ಇಂಟು R ಜಾಗ ಏನು ಹಾಕಬೇಕು, R ಜಾಗ 5/2. ಎಷ್ಟಾಗತ್ತೆ, 2 ಇಂದ 2 ಕ್ಯಾನ್ಸಲ್, 14 ಮೈನಸ್ 5 9 mm. ನಮಗೆ ಫುಲ್ ಸರ್ಫೇಸ್ ಏರಿಯಾ ಬೇಕು. ಸೊ ಸರ್ಫೇಸ್ ಏರಿಯಾ ಈ ಕ್ಯಾಪ್ಸೂಲ್ದು ಏನಾಗುತ್ತೆ, ಫಸ್ಟು ಸಿಲಿಂಡರ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಬೇಕು. ನೆಕ್ಸ್ಟ್ ಏನು ಬೇಕು, ಒನ್ ಎಂಡ್ ಆಫ್ ದ ಹೆಮಿಸ್ಫಿಯರ್, ಇನ್ನೊಂದು ಎಂಡ್ ಆಫ್ ದ ಹೆಮಿಸ್ಫಿಯರ್, ಅದು ಎರಡರದ್ದು ಸರ್ಫೇಸ್ ಏರಿಯಾ ಬೇಕು. ಸೊ ಟೋಟಲ್ ಏರಿಯಾ ಏನಾಗುತ್ತೆ, A ಇಸ್ ಈಕ್ವಲ್ ಟು CSA ಆಫ್ ಸಿಲಿಂಡರ್ ಪ್ಲಸ್ ಏರಿಯಾ ಆಫ್ 2 ಹೆಮಿಸ್ಫಿಯರ್ಸ್, ಈ ಕಡೆ ಸೈಡ್ ಈ ಕಡೆ ಸೈಡ್, ರೈಟ್? ಸೊ ನಮಗೆ CSA ಆಫ್ ಸಿಲಿಂಡರ್ ಏನು ನಮಗಾಗಲೇ ಗೊತ್ತು, 2πRH ಪ್ಲಸ್ ಏರಿಯಾ ಆಫ್ 1 ಹೆಮಿಸ್ಫಿಯರ್ ಎಷ್ಟು, 1 ಹೆಮಿಸ್ಫಿಯರ್ ಏರಿಯಾ 2πr², ಬಟ್ 2 ಹೆಮಿಸ್ಫಿಯರ್ಸ್ ಇದೆ, ಸೊ ಇಂಟು 2. ಏನಾಗುತ್ತೆ ಇದು, ನಾನು ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ಫಸ್ಟು, ಅದಾದಮೇಲೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಇದು ನಮಗೆ 2πRH ಪ್ಲಸ್ 4πr². ಸೊ 2πr ಕಾಮನ್ ತೆಗೆದ್ರೆ ಏನಾಗುತ್ತೆ, 2πr ಇಂಟು ಇಲ್ಲಿ H ಉಳಿದಿದೆ, ಅಲ್ಲಿ 2R ಉಳಿದಿದೆ, ಸೊ H ಪ್ಲಸ್ 2R. ಸೊ ಏನಾಗುತ್ತೆ, A ಇಸ್ ಈಕ್ವಲ್ ಟು 2π 22/7. R ಎಷ್ಟು, R ನಮಗಾಗಲೇ 5/2 ಅಂತ ಗೊತ್ತು, ಇಂಟು H ಎಷ್ಟು 9 ಪ್ಲಸ್ 2 ಇಂಟು R, 2 ಇಂಟು 5/2. ಏನು ಮಾಡೋಣ ಇಲ್ಲಿ, 2 ಕ್ಯಾನ್ಸಲ್, ಇಲ್ಲೂ 2 ಕ್ಯಾನ್ಸಲ್, ಏನು ಉಳ್ಕೊಂಡಿದೆ ಇಲ್ಲಿ 22 ಇಂಟು 5 ಡಿವೈಡೆಡ್ ಬೈ 7 ಇಂಟು 9 ಪ್ಲಸ್ 5, 9 ಪ್ಲಸ್ 5 14. ಸೊ 7 1s are 7, 7 2s are 14. ಸೊ ಏನಿದೆ ಇಲ್ಲಿ 22 ಇಂಟು 5 ಇಂಟು 2 10. ಸೊ ಏನು ಉಳ್ಕೊಂಡಿದೆ 220 millimeter square. ಸೊ ಏನು ಬರೆಯೋಣ ಎಂಡಲಿ, therefore area of capsule is equal to 220 mm square. 7th question ನೋಡೋಣ. ಇಲ್ಲಿ ಹೇಳ್ತಿದ್ದಾರೆ ಒಂದು ಟೆಂಟ್ ಇದೆ. ಟೆಂಟು ಬೇಸಿಕ್ಲಿ ಒಂದು ಸಿಲಿಂಡರ್ ಆ್ಯಂಡ್ ಆನ್ ಟಾಪ್ ಆಫ್ ಇಟ್ ಒಂದು ಕೋನ್ ಶೇಪಲ್ಲಿದೆ. ಹೇಗೆ ಅಂತ ವಿಜುವಲೈಸ್ ಮಾಡೋಣ.
ಇದು ನಂದು ಸಿಲಿಂಡ್ರಿಕಲ್ ಬೇಸು, ಇದು ಕೆಳಗಿನ ಭಾಗ ಟೆಂಟ್ದು, ಮೇಲ್ಗಡೆ ಕೋನಿಕಲ್ ಇದೆ. ಸೊ ಇದು ನನ್ನ ಟೆಂಟ್. ಆ್ಯಂಡ್ ಹೇಳ್ತಿದ್ದಾರೆ ಹೈಟ್ ಆಫ್ ದ ಸಿಲಿಂಡ್ರಿಕಲ್ ಪಾರ್ಟ್ ಇದು ಹೈಟು. ಸೊ ಇದು 2.1 meters. ಆ್ಯಂಡ್ ಡಯಾಮೀಟರ್ ಆಫ್ ದ ಸಿಲಿಂಡರ್ 4 meters. ಸೊ ಡಯಾಮೀಟರ್ 4 ಅಂದರೆ ರೇಡಿಯಸ್ ಎಷ್ಟು 2 meters. ಆ್ಯಂಡ್ ರೇಡಿಯಸ್ ಆಫ್ ದ ಕೋನ್ ಆ್ಯಂಡ್ ದ ಸಿಲಿಂಡರ್ ಎರಡು 2 meters, ಯಾಕಂದರೆ ಒಂದ್ರ ಮೇಲೆ ಒಂದಿದೆ. ಸೊ ಈ ರೇಡಿಯಸ್ಸು 2 meters. ನೆಕ್ಸ್ಟ್ ಏನು ಹೇಳ್ಯಾರೆ, ಸ್ಲ್ಯಾಂಟ್ ಹೈಟ್ ಇಸ್ 2.8 meters. ಸ್ಲ್ಯಾಂಟ್ ಹೈಟ್ ನಾನು ಆಗಲೇ ಹೇಳೀನಿ, ಈ ಹೈಟು, ಈ ಸ್ಲ್ಯಾಂಟಿಂಗ್ ಆಗಿ ಏನಿದೆಯೋ ಆ ಹೈಟು. ಸೊ ಅದು 2.8 meters. ಯಾವ ಹೈಟು, ಇಲ್ಲಿಂದ ಇಲ್ಲಿ ತನಕ. ಹೇಳ್ತಿದ್ದಾರೆ ಫೈಂಡ್ ದ ಏರಿಯಾ ಆಫ್ ದ ಟೆಂಟ್, ಸರ್ಫೇಸ್ ಏರಿಯಾ ಆಫ್ ದ ಟೆಂಟ್. ಅದಾದ್ಮೇಲೆ ಹೇಳ್ತಿದ್ದಾರೆ ಈ ಟೆಂಟ್ ಬಿಲ್ಡ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಅದು ಆಮೇಲೆ ನೋಡ್ಕೊಳ್ಳೋಣ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟೆಂಟ್ ಅಂತಾರೆ. ಹಿಂಗೆ ಕೊಟ್ಟಾಗ ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ ಏರಿಯಾ ಕವರ್ ಆಗಿದೆ ಅಂತ. ಫಸ್ಟ್ ಏನು, ಮೇಲ್ಗಡೆಯಿಂದ ಇಲ್ಲಿ ತನಕ ಕೋನ್ ಇದೆ ಒಂದು, ಆ್ಯಂಡ್ ಆ ಕೋನಿದು ಕರ್ವ್ಡ್ ಸರ್ಫೇಸ್ ಏರಿಯಾ ಇದೆ. ಕೋನದ ಕರ್ವ್ಡ್ ಸರ್ಫೇಸ್ ಏರಿಯಾ ಇದೆ. ಕೋನದ ಬಾಟಮ್ ಇದೆಯಾ, ಇಲ್ಲ. ಯಾಕೆ, ಟೆಂಟ್ ಒಳಗಿಂದ ನಾವು ಟಿಪ್ ತನಕ ನೋಡ್ಬೋದು. ಹಿಂಗೆ ಫ್ಲ್ಯಾಟ್ ಆಗಿ ಒಂದು ಕ್ಲಾತ್ ಏನೂ ಇಲ್ಲಿರಲ್ಲ, ನಾವು ಟಿಪ್ ತನಕ ನೋಡ್ಬೋದು. ಸೊ ಇದು ಕವರ್ ಆಗಿಲ್ಲ, ಇದು ಓಪನ್ ಆಗಿದೆ. ದಟ್ಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು, ಬಾಟಮ್ ಪಾರ್ಟು ಅಷ್ಟೇ ಕವರ್ ಆಗಿಲ್ಲ. ಯಾಕೆ, ಯೂಶಲಿ ಟೆಂಟ್ ಇದ್ದಾಗ ಗ್ರೌಂಡೇನೆ ಬಾಟಮ್ ಪಾರ್ಟು. ಇಲ್ಲಿ ಕ್ಲಾತ್ ಇಲ್ಲ ಅಂತ ಬುಕ್ಕಲ್ಲೂ ಮೆನ್ಷನ್ ಮಾಡಿದ್ದಾರೆ, ಅದು ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡಿ ಕ್ವೆಶನ್ಲಿ. ಸೊ ಹೇಗೆ ಏರಿಯಾ ಫೈಂಡ್ ಮಾಡೋದು, ಏರಿಯಾ ಆಫ್ ಟೆಂಟ್ ಈಸ್ ಈಕ್ವಲ್ ಟು ಏನು, CSA ಆಫ್ ಕೋನ್, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಪ್ಲಸ್ CSA ಆಫ್ ಸಿಲಿಂಡರ್. ರೈಟ್. ಸೊ CSA ಆಫ್ ಕೋನ್ ಏನಾಗುತ್ತೆ, CSA ಆಫ್ ಕೋನ್ ನಮಗಾಗಲೇ ಗೊತ್ತು, πRL. ಆ್ಯಂಡ್ CSA ಆಫ್ ಸಿಲಿಂಡರ್ ಏನು, 2πRH. ಸೊ πRL ಏನಾಗುತ್ತೆ, ಪೈ ನಮಗಾಗಲೇ ಗೊತ್ತು 22/7, R ಎಷ್ಟು 2 meters, L ಎಷ್ಟು 2.8 meters, ಪ್ಲಸ್ ಏನಿದು 2πRH. ಸೊ 2 × 22/7 ಇಂಟು 2 ಇಂಟು height of cylinder 2.1 meters. ಸೊ ಏನಾಗುತ್ತೆ ಏರಿಯಾ, ನಂಗೆ ಇಲ್ಲಿ 7 1s are 7 × 0.4, 4 times 28. ಸೊ ಇದು 0.4 ಆಗುತ್ತೆ. ಸೊ ಏನು ಬರೀಲಿ, 22 ಇಂಟು 4 × 2 8. ಸೊ 0.4 × 2 0.8 ಪ್ಲಸ್ ಇಲ್ಲಿ ಮತ್ತೆ ಸಿಮಿಲರ್ಲಿ ಒನ್ಸ ಇಲ್ಲಿ 0.3 times, 2 × 2 4. ಸೊ 4 × 22 ಇಂಟು 0.3. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ, 22 × 0.8. ಸೊ ನಾನು ಫಸ್ಟು 22 × 8 ನೋಡ್ತೀನಿ. ಇಲ್ಲಿ ಏನಾಗುತ್ತೆ 16 176, ಬಟ್ ಇದು 0.8. ಸೊ 1 ಡೆಸಿಮಲ್ ಪ್ಲೇಸ್ ಆಮೇಲೆ ಪಾಯಿಂಟ್ ಇಡಬೇಕು. ಸೊ ಏನಾಗುತ್ತೆ, ಏರಿಯಾ ಇಸ್ ಈಕ್ವಲ್ ಟು 17.6 ಪ್ಲಸ್ ಇಲ್ಲೇನು 4 × 0.3 ಎಷ್ಟು, ಇದು ಮತ್ತು ಇದನ್ನು ಮಾಡಿದ್ರೆ 1.2 ಸಿಗುತ್ತೆ. ಸೊ 1.2 × 22 ನೋಡೋಣ ಏನು ಸಿಗುತ್ತೆ, 12 × 22 ನೋಡ್ತೀನಿ. ರೈಟ್, 2 2s are 4, 2 1s are 2, 0, 2 2s are 4, 2 1s are 2. ಸೊ 4 6 2 ಆ್ಯಂಡ್ 1 ಪಾಯಿಂಟ್ ಆಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು. ಸೊ ಏನಾಗುತ್ತೆ ಇಲ್ಲಿ ಪ್ಲಸ್ 26.4. 17.6 ಪ್ಲಸ್ 26.4 ಮಾಡಿದ್ರೆ ಏನು ಸಿಗುತ್ತೆ, ಇಲ್ಲಿ 0, ಇಲ್ಲಿ 1 ಕ್ಯಾರಿ, 7 + 7 14, ಇಲ್ಲಿ 1, ಇಲ್ಲಿ 44. ಸೊ ನಮಗೆ ಏರಿಯಾ ಈಸ್ ಈಕ್ವಲ್ ಟು 44. ಯಾವ ಯೂನಿಟ್ ಇದೆ ಇಲ್ಲಿ, ಮೀಟರ್. ಸೊ ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಕ್ವೆಶನ್ಲಿ ಅಂದರೆ, ಈ ಟೆಂಟಿಗೆ ನಾವು ಕ್ಯಾನ್ವಸ್ಗೆ ಪೇ ಮಾಡಬೇಕು. ಪರ್ ಮೀಟರ್ ಸ್ಕ್ವೇರಿಗೆ 500 rupees ಚಾರ್ಜ್ ಮಾಡ್ತಿದ್ದಾರೆ. ಸೊ ಟೋಟಲ್ ಟೆಂಟನ್ನು ಬಿಲ್ಡ್ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಕಟ್ಟಬೇಕು ಅಂತ ಕೇಳ್ತಿರೋದು.
ಸೊ ಕಾಸ್ಟ್ ಹೇಗೆ ಕಂಡು ಹಿಡಿಯೋದು? ಕಾಸ್ಟ್ ವಿಲ್ ಬಿ ಈಕ್ವಲ್ ಟು ಏರಿಯಾ ಇಂಟು 500. ಯಾಕೆ? 1 ಮೀಟರ್ ಸ್ಕ್ವೇರ್ಗೆ 500, 44 ಮೀಟರ್ ಸ್ಕ್ವೇರ್ಗೆ 44 ಇಂಟು 500. ಸೊ ಏನಾಗುತ್ತೆ? 44 ಇಂಟು 500. 44 ಇಂಟು 5 ಎಷ್ಟು? 44 ಇಂಟು 5, ಇಲ್ಲಿ 20, ಇಲ್ಲಿ 22, 220, ರೈಟ್? ಸೊ ಏನಾಗುತ್ತೆ ಇಲ್ಲಿ? 44 ಇಂಟು 5 ನಮಗೆ 220 ಸಿಕ್ತು. ಇನ್ನೆರಡು 0 ಇದೆ, ಸೊ 0 0. ಹಿಂಗೆ ಬೇಡದ? ನೋ. ಏನಂತ ಬರಿಬೇಕು? ಇದನ್ನು ನಾವು ಫಸ್ಟು ₹22,000 ಅಂತ ಬರಿಬೇಕು. ಆ್ಯಂಡ್ ಫೈನಲ್ ಆನ್ಸರ್, ದೇರ್ ಫೋರ್ ಕಾಸ್ಟ್ ಆಫ್ ಟೆಂಟ್ ಈಸ್ ಈಕ್ವಲ್ ಟು ₹22,000. 8th ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿದ್ದಾರೆ ಫ್ರಮ್ ಅ ಸಾಲಿಡ್ ಸಿಲಿಂಡರ್. ಸಾಲಿಡ್ ಸಿಲಿಂಡರ್ ಅಂದರೆ ಇದು ನಮ್ದು ಸಿಲಿಂಡರ್. ಈ ಸಿಲಿಂಡರಿಂದ ಕೋನಿಕಲ್ ಕ್ಯಾವಿಟಿ ಕಟ್ ಆಗಿದೆ. ಆ್ಯಂಡ್ ಏನು ಹೇಳ್ತಿದ್ದಾರೆ? ಡಯಾಮೀಟರ್ ಮತ್ತು ಹೈಟ್ ಆಫ್ ದ ಕೋನ್ ಇಸ್ ದ ಸೇಮ್ ಆಸ್ ದ ಸಿಲಿಂಡರ್. ಸೊ ಸಿಲಿಂಡರ್ ಹೈಟ್ ಎಷ್ಟಿದೆಯೋ, ಸಿಲಿಂಡರ್ ಡಯಾಮೀಟರ್ ಎಷ್ಟಿದೆಯೋ, ಕೋನದೂ ಅಷ್ಟೇ ಇದೆ ಅಂತ. ಸೊ ಹೇಗೆ ಕಟ್ ಆಗುತ್ತೆ? ಹಿಂಗೆ ಕಟ್ ಆಗ್ತದೆ. ಸೊ ಇದು ಇಲ್ಲಿ ತನಕ ಬರುತ್ತೆ. ಏನು ಹೇಳ್ತೀರ ಈಗ? ನಮಗೆ ಹೈಟ್ ಆಗಲೇ ಗೊತ್ತು. ಹೈಟ್ ಇಸ್ ಈಕ್ವಲ್ ಟು 2.4 ಸೆಂಟಿಮೀಟರ್. ಆ್ಯಂಡ್ ಇನ್ನೇನು ಹೇಳ್ತಿದ್ದಾರೆ? ಡಯಾಮೀಟರ್ 1.4 ಸೆಂಟಿಮೀಟರ್. ಸೊ ದಿಸ್ ಮೀನ್ಸ್ ರೇಡಿಯಸ್ ಇಸ್ ಈಕ್ವಲ್ ಟು D/2 ಈಕ್ವಲ್ಸ್ 0.7 ಸೆಂಟಿಮೀಟರ್. ವೆರಿ ಕೇರ್ಫುಲ್ ಆಗಿರಬೇಕು. ಕ್ವೆಶನಲ್ಲಿ ಯಾವಾಗ ಡಯಾಮೀಟರ್ ಕೊಟ್ಟಿದ್ದಾರೆ, ಯಾವಾಗ ರೇಡಿಯಸ್ ಕೊಟ್ಟಿದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡಿ ಸಬ್ಸ್ಟಿಟ್ಯೂಟ್ ಕರೆಕ್ಟಾಗಿ ಮಾಡಬೇಕು. ಸೊ ಇಲ್ಲಿ 0.7 ಸೆಂಟಿಮೀಟರ್. ಏನು ಹೇಳ್ತಿದ್ದಾರೆ? ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಫಿಗರ್ ಅಂತ. ಸೊ ಇದೆಲ್ಲ ಕಟ್ಔಟ್ ಮಾಡಿದ್ಮೇಲೆ ಏನು ಸರ್ಫೇಸ್ ಏರಿಯಾ ಅಂತ ಕೇಳ್ತಿದ್ದಾರೆ. ಸೊ ನಮಗೇನು ಗೊತ್ತು ಆಗಲೇ? ಏರಿಯಾ ಈಸ್ ಈಕ್ವಲ್ ಟು, ನಮಗೆ ಸಾಲಿಡ್ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ. ಹಾಲೋ ಸಿಲಿಂಡರ್ ಅಂತ ಕೊಟ್ಟಿದ್ರೆ ಮೇಲೆ ಮತ್ತು ಕೆಳಗೆ ಓಪನ್ ಇದೆ ಅಂತ. ಸಾಲಿಡ್ ಅಂದರೆ ಮೇಲೆ ಮತ್ತು ಕೆಳಗೂ ಕ್ಲೋಸ್ಡ್ ಇದೆ ಅಂತ ಅದರ ಅರ್ಥ. ಸೊ ಸರ್ಫೇಸ್ ಏರಿಯಾ ಏನಾಗುತ್ತೆ ಇದ್ರದ್ದು? ವಿಜುವಲೈಸ್ ಮಾಡೋಣ. ಫಸ್ಟ್ ಆಫ್ ಆಲ್ ನಮಗೆ ಆಚೆ ಕಡೆಯಿಂದ ಈ ಫಿಗರನ್ನು ನೋಡಿದ್ರೆ ಆಚೆಯಿಂದ ನಮಗೆ ಸಿಲಿಂಡರ್ ಪಾರ್ಟ್ ಹಾಗೆ ಇರುತ್ತೆ, ಏನೂ ಚೇಂಜ್ ಆಗಿಲ್ಲ. ಸೊ ಏನಾದರೂ ಅರ್ಥ? ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಕೌಂಟ್ ಮಾಡಲೇಬೇಕು. ಸೊ CSA ಆಫ್ ಸಿಲಿಂಡರ್ ಪ್ಲಸ್ ಕೆಳಗಿನ ಪೋರ್ಷನ್ ನೋಡಿದ್ರೂ ಅಷ್ಟೇ ಮುಂಚೆ ಹೇಗಿತ್ತೋ ಹಾಗೆ ಇದೆ. ಆ್ಯಂಡ್ ನಮಗೆ ಆಗಲೇ ಗೊತ್ತು ಸಿಲಿಂಡರ್ ಕೆಳಗಿನ ಪೋರ್ಷನ್ ಏನು? πr² ಪ್ಲಸ್, ಅಥವಾ πr² ಬದಲಾಗಿ ನಾನು ಬಾಟಮ್ ಸರ್ಫೇಸ್ ನಿಮಗೆ ಅರ್ಥ ಮಾಡಿಸೋದಕ್ಕೆ ಬಾಟಮ್ ಸರ್ಫೇಸ್ ಪ್ಲಸ್ ಮೇಲ್ಗಡೆಯಿಂದ ಸಿಲಿಂಡರ್ ನೋಡಿದ್ರೆ ಏನಾಗುತ್ತೆ? ಮೇಲ್ಗಡೆಯಿಂದ ನೋಡಿದಾಗ ಒಂದು ಕೋನಿಕಲ್ ಕ್ಯಾವಿಟಿ ನೋಡ್ತೀವಿ. ಏನಿದ್ರ ಅರ್ಥ? ನಾವು ಟೋಟಲ್ ಸರ್ಫೇಸ್ ಏರಿಯಾ ಕಂಡು ಹಿಡಿತಿರುವಾಗ ಸರ್ಕ್ಯುಲರ್ ಪೋರ್ಷನ್ ಅಟ್ ದ ಟಾಪ್ ಸಿಲಿಂಡರ್ ಏನಿತ್ತು ಅದು ಹೋಗ್ಬಿಟ್ಟಿದೆ. ಯಾಕಂದ್ರೆ ಇವಾಗ ಅದ್ರ ಜಾಗದಲ್ಲಿ ನಮಗೆ ಇವಾಗ ಒಂದು ಕೋನಿಕಲ್ ಕ್ಯಾವಿಟಿ ಇದೆ. ಸೊ ನಾವು ಟೋಟಲ್ ಸರ್ಫೇಸ್ ಏರಿಯಾ ಕಂಡು ಹಿಡಿತಿರುವಾಗ ಆ ಕೋನಿದ ಸರ್ಫೇಸ್ ಏರಿಯಾನು ಕೌಂಟ್ ಮಾಡಬೇಕು. ಸೊ ಫಿಗರ್ ಆ್ಯಕ್ಚುಲಿ ಏನು ಥರ ಇದೆ? ಇದು ನನ್ನ ಸರ್ಕ್ಯುಲರ್ ರೀಜನ್ನು, ಇಲ್ಲಿ ಹಿಂಗಿದೆ, ಹಿಂಗೆ ಆ್ಯಕ್ಚುಲಿ ಇರೋದು ಫಿಗರು. ಸೊ ಈ ಫಸ್ಟ್ ನಾವು ಆಗಲೇ ಆಚೆ ಕಡೆಯಿಂದ CSA ಆಫ್ ದ ಸಿಲಿಂಡರ್ ಕೌಂಟ್ ಮಾಡ್ತಾ ಇವಿ, ಕೆಳಗಿಂದ ನಾವು ಸರ್ಕ್ಯುಲರ್ ರೀಜನ್ ಆಫ್ ದ ಬಾಟಮ್ ನೋಡ್ತಾ ಇವಿ, ಆ್ಯಂಡ್ ಮೇಲಿಂದ ಈ ಕೋನಿಕಲ್ ಕ್ಯಾವಿಟಿ ಇದನ್ನು ಸರ್ಫೇಸ್ ಏರಿಯಾ ಕಂಡು ಹಿಡಿಬೇಕು. ಸೊ ಏನಾಗುತ್ತೆ ಇದು? CSA ಆಫ್ ಕೋನ್. ಸೊ ಏನು ಅರ್ಥ ಇದ್ರದ್ದು? ಏರಿಯಾ A ಇಸ್ ಈಕ್ವಲ್ ಟು CSA ಆಫ್ ಸಿಲಿಂಡರ್ 2πRH ಪ್ಲಸ್ ಬಾಟಮ್ ಸರ್ಫೇಸ್ ಸರ್ಕಲ್, ಸೊ πr² ಪ್ಲಸ್ CSA ಆಫ್ ಕೋನ್ ಏನು ನಮಗಾಗಲೇ ಗೊತ್ತು? πRL. R ಗೊತ್ತು ನಮಗೆ, H ಗೊತ್ತು ನಮಗೆ, L ಗೊತ್ತಾ? ಇಲ್ಲ. L ಹೇಗೆ ಕಂಡು ಹಿಡಿಯೋದು? L ಇಸ್ ಈಕ್ವಲ್ ಟು, ನಾನು ಸೈಡಲ್ಲಿ ಬರ್ಕೊಳ್ತೀನಿ ಸಪ್ರೇಟ್ ಕ್ಯಾಲ್ಕುಲೇಷನು. ಸೊ L ಇಸ್ ಈಕ್ವಲ್ ಟು √H² ಪ್ಲಸ್ R². ಇದು ನಮಗೆ ಗೊತ್ತು, ರೈಟ್? ಸೊ ಇದನ್ನು ನಾನು R ಅಂತ ಕರಿತೀನಿ, ಇದನ್ನು H ಅಂತ ಕರಿತೀನಿ.
ಸೊ ಏನಾಗುತ್ತೆ L is equal to root of, ಇದಕ್ಕೆ ನಾವು ರೀಸನ್ನು ಕೊಡ್ಬೋದು ಪೈಥಾಗೋರಸ್ ಥಿಯರಮ್, ರೈಟ್, ಯಾಕಂದರೆ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಏನಾಗುತ್ತೆ ಇಲ್ಲಿ L is equal to 2.4 ಸ್ಕ್ವೇರ್ ಪ್ಲಸ್ 0.7 ಸ್ಕ್ವೇರ್. ಏನಾಗುತ್ತೆ 2.4 ಸ್ಕ್ವೇರ್ ಎಷ್ಟು? ಸೊ ನಾನು 24 ಇಂಟು 24 ಮಾಡ್ತೀನಿ. ಎಷ್ಟಾಗತ್ತೆ? ಇಲ್ಲಿ 6, ಇಲ್ಲಿ 1, 9, 0, 4 2s are 8, ಇಲ್ಲಿ 4. ಸೊ ಏನು ಉಳ್ಕೊಳ್ಳುತ್ತೆ? 6, 5, 7, ಇದು 6, ಇದು 7, ಇದು 5. ಸೊ 576 ಸಿಕ್ತು. ಅದೇ ನಮಗೆ 2 ಡೆಸಿಮಲ್ ಪಾಯಿಂಟ್ಸ್ ಬೇಕು, ಯಾಕಂದರೆ 2.4, 2.4, ಸೊ 5.76. L is equal to 5.76 ಪ್ಲಸ್ 7 ಸ್ಕ್ವೇರ್ ಎಷ್ಟು? 49. 0.7 ಇಂಟು 0.7 ಅಂದರೆ 0.49. ಸೊ ಇದಕ್ಕೆ ಆ್ಯಡ್ ಮಾಡ್ತೀನಿ ಇಲ್ಲಿ. ಸೊ ನನಗೇನು ಇದನ್ನು ಎರೇಸ್ ಮಾಡಿಬಿಟ್ಟು 5.76 ಪ್ಲಸ್ 0.49 ಎಷ್ಟು ಸಿಗುತ್ತೆ? ಇಲ್ಲಿ 5, 7 ಪ್ಲಸ್ 4, 11, ಇಲ್ಲಿ 2, ಇಲ್ಲಿ 6.25. ಸೊ ಏನಾಗ್ತಿದೆ? ರೂಟ್ ಆಫ್ 6.25. ನಮಗೇನಾಗಲೇ ಗೊತ್ತು 625 ಯಾವ ನಂಬರ್ ಸ್ಕ್ವೇರು? 625 25 ಸ್ಕ್ವೇರ್, 25 ಇಂಟು 25 625. ಸೊ 6.25 ಅಂದರೆ ಏನು? L is equal to 2.5 ಆಗುತ್ತೆ. ಇದು ಸೆಂಟಿಮೀಟರ್. ಹೇಗೆ ಚೆಕ್ ಮಾಡೋದು? 2.5 ಇಂಟು 2.5 ಮಾಡಿ 6.25 ಸಿಗ್ತಾರೆ, ಅದು ಕರೆಕ್ಟ್ ಅವಾಗ. ಸೊ L is equal to 2.5 ಸೆಂಟಿಮೀಟರ್ ಇದೆ. ಸೊ ನಮಗೆ ಏರಿಯಾ ಏನಾಗತ್ತೆ ಈಗ? ಏರಿಯಾ is equal to 2 pi RH. ಸೊ 2 ಇಂಟು ನಾನು ಪೈ ಆರ್ ಕಾಮನ್ ತೊಗೊಳ್ತೀನಿ, ಸೊ ದ್ಯಾಟ್ ಈಸಿಯರ್ ಕ್ಯಾಲ್ಕುಲೇಷನ್ ಆಗುತ್ತೆ. ಪೈ ಆರ್ ಇಂಟು ಪೈ ಮತ್ತು ಆರ್ ತೆಗೆದ್ರೆ ಏನು ಉಳ್ಕೊಳ್ಳುತ್ತೆ? 2H ಪ್ಲಸ್ ಆರ್ ಪ್ಲಸ್ ಎಲ್, ರೈಟ್. ಸೊ ಏನಾಗತ್ತೆ ಈಗ? A is equal to 22/7 ಇಂಟು ಆರ್ 0.7 ಇಂಟು 2H, H 2.4, ಸೊ 2 ಇಂಟು H 4.8 ಪ್ಲಸ್ ಆರ್ 0.7 ಪ್ಲಸ್ ಎಲ್ ನಮಗೇನು ಸಿಕ್ತು? 2.5. ಸೊ ಇಲ್ಲಿ 7 1 ಟೈಮ್ಸ್, ಇಲ್ಲಿ 0.1. 0.1 ಇಂಟು 22 ಮಾಡಿದಾಗ ಏನಾಗುತ್ತೆ? 2.2 ಇಂಟು 4.8 ಪ್ಲಸ್ 0.7 ಪ್ಲಸ್ 2.5. ಸೊ ಇಲ್ಲಿ ಸೈಡಲ್ಲಿ ಮಾಡಿಕೊಂಡ್ರೆ 4.8, 0.7, 2.5. ಇದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 15, 20, ಇಲ್ಲಿ 8. ಸೊ ಏನಿದು? ಇಂಟು 8. 2.2 ಇಂಟು 8 ಎಷ್ಟು? 2.2 ಇಂಟು 8 16, 17.6 ಬರ್ತದೆ. ಯಾವ ಯೂನಿಟ್ ಬರುತ್ತೆ? ಸೆಂಟಿಮೀಟರ್ ಸ್ಕ್ವೇರ್. ಸೊ ದೇರ್ಫೋರ್ ಟೋಟಲ್ ಏರಿಯಾ is equal to 17.6 centimeter square. ಕ್ವೆಶ್ಚನಲ್ಲಿ ಹೌಎವರ್ ಹೇಳ್ತಿದ್ದಾರೆ ನಾವು ರೌಂಡ್ ಆಫ್ ಮಾಡ್ಬೋದು ಟು ದ ನಿಯರೆಸ್ಟ್ ಸೆಂಟಿಮೀಟರ್ ಅಂತ. ಸೊ ಈ ಪರ್ಟಿಕ್ಯುಲರ್ ಕ್ವೆಶ್ಚನಲ್ಲಿ ಮಾತ್ರ, ಬಾಕಿ ಕ್ವೆಶ್ಚನ್ಸಲ್ಲಿ ಮಾಡೋಕೆ ಹೋಗಬೇಡಿ. ಸೊ 17.6 ಯಾವ ನಂಬರ್ ಕ್ಲೋಸ್ ಇದೆ? 17 ಅಥವಾ 18? ನೋಡ್ದೇ ಗೊತ್ತಾಗುತ್ತೆ 18 ಅಂತ. ಸೊ ದೇರ್ ಫೋರ್ ದಿಸ್ ಇಂಪ್ಲೈಸ್ ಏರಿಯಾ ಇದು ನಾನು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 18 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಹಲೋ, ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.